ಸ್ನೇಹಿತರೆ, ಕೊನೆಗೂ ನಿಮಗೆ ಧರ್ಮಸ್ಥಳದಿಂದ ನಮಸ್ಕಾರ. ಅದು ಕಾಣ್ತಾ ಇದೆಯಲ್ಲ, ದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂದರೆ ಧರ್ಮಸ್ಥಳದ ಮಹಾದ್ವಾರ ಅಂತ ಅರ್ಥ. ಇಲ್ಲಿ ನಿಮಗೆ ಹಲವಾರು ಹೋಟೆಲ್ಗಳು ಸಿಗ್ತವೆ. ಕಾಣ್ತಾ ಇದ್ದೀರಾ ನೀವು, ಗೋದಾವರಿ, ಈ ಕಡೆ ನರ್ಮದಾ. ಓಕೆ, ಇಲ್ಲಿ ಶಿವನ ಒಂದು ಅದ್ಭುತವಾದಂತಹ ಬೃಹತ್ ವಿಗ್ರಹ ಕೂಡ ಇದೆ. ಇಲ್ಲಿ ಮಾಹಿತಿ ಒಂದು ಕಚೇರಿ ಕೂಡ ಇದೆ, ಲಗೇಜ್ ರೂಮ್ ಇದೆ. ಇಲ್ಲಿ ಕಾವೇರಿ ಅನ್ನೋ ಒಂದು ಇನ್ನೊಂದು ಗೆಸ್ಟ್ ಹೌಸ್ ಇದೆ. ಇಲ್ಲೆಲ್ಲ ನಿಮಗೆ ಆಟೋ ರಿಕ್ಷಾ ನಿಲ್ಲುವಂಥ ಜಾಗ, ಆಮೇಲೆ ನಿಮಗೆ ಟ್ಯಾಕ್ಸಿಗಳು ನಿಲ್ಲುವಂಥ ಜಾಗ. ಅಲ್ಲೇನಿದೆಯಲ್ಲ ಅದು ದಾಟಿ ನೀವು ಟ್ಯಾಕ್ಸಿಗಳಾಗಲಿ ಆಟೋಗಳಾಗಲಿ ಅಥವಾ ಟೂ ವೀಲರ್ ಜಾಸ್ತಿ ಹೋಗಂಗಿಲ್ಲ. ಅಲ್ಲಿ ಏನು ಆ ಗೆಸ್ಟ್ ಹೌಸ್ಗೆ ಏನು ಸಂಬಂಧಪಟ್ಟಿದೆಯಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಅಲೌ ಮಾಡೋಕ್ಕಾಗತ್ತೆ. ಸೊ ಬಾಕಿದವ್ರಿಗೆ ಅಲೌ ಇಲ್ಲ. ಈ ಕಡೆ ನೀವು ಲೆಫ್ಟಿಗೆ ಹೋದರೆ ಇಲ್ಲಿ ಪಾರ್ಕಿಂಗನ್ನು ಮಾಡುವಂಥ ಜಾಗ ಕೂಡ ಇದೆ. ಇಲ್ಲಿ ವಸತಿ ಛತ್ರಗಳು ಇನ್ನೂ ತುಂಬಾ ಇವೆ. ಅಲ್ಲಿಗೂ ಕೂಡ ನೀವು ಹೋಗ್ಬೋದು. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ನೀವು ಇಲ್ಲಿ ಪಕ್ಕದಲ್ಲಿ ಮಾಹಿತಿ ಕೇಂದ್ರ ಇದೆ, ಅಲ್ಲಿ ಹೋಗಿ ನೀವು ಕೇಳ್ಬೋದು. ಅಂದರೆ ದರ್ಶನ ಟೈಮು, ಅಂದರೆ ಏನಾದರೂ ವಸತಿ ಗೃಹದ ನಿಮಗೇನಾದರೂ ಎನ್ಕ್ವೈರಿ ಇತ್ತು ಅಂದರೆ ಎಲ್ಲ ನೀವು ಅಲ್ಲಿ ಕೇಳಿ ಪಡ್ಕೋಬಹುದು. ಸೊ ಇವತ್ತು ಶುಕ್ರವಾರ, ಸೋಮವಾರ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲೂ ಶಿವರಾತ್ರಿ, ಸೋಮವಾರ, ಇನ್ನು ಲಕ್ಷದ್ವೀಪದ ಸಮಯದಲ್ಲಂತೂ ನೀವು ಕೇಳೋಂಗೆ ಇಲ್ಲ, ಅಷ್ಟೊಂದು ರಶ್. ಇನ್ನೊಂದಿದೆ ಗಂಗಾ ಅಂದ್ಬಿಟ್ಟು ಇನ್ನೊಂದು ವಸತಿ ಗೃಹ ಇದೆ. ಇಲ್ಲಿ ನಿಮಗೆಲ್ಲ ಪ್ರಸಾದಗಳಾಗಲಿ, ಎಣ್ಣೆ ಅಥವಾ ನೋಡಿ ಇಲ್ಲಿ ಪ್ಯೂರ್ ಕೊಕ್ಕೋ ಎಲ್ಲ ತುಂಬ ನಿಮಗೇನು ಮಕ್ಕಳಿಗೆ, ಆಮೇಲೆ ನಿಮ್ಮ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಸ್ನೇಹಿತರೆ, ಈಗ ಲಗೇಜ್ಗಳನ್ನೆಲ್ಲ ಇಟ್ಟುಬಿಟ್ಟು ಮುಂದೆ ಈಗ ನಾವು ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ದರ್ಶನಕ್ಕೆ ಅಂತ ಬರೆದಿದ್ದಾರೆ ಸಾಲು, ಅಲ್ಲಿ ಕ್ಯೂ ಅಂತ ಬರೆದಿದ್ದಾರಲ್ಲ, 2ನೇ ನಂಬರ್ ಗೇಟ್ ಅಂತ ಹೇಳ್ತಾ ಇದ್ದಾರಲ್ಲ, ಅದುವೇ ಗೇಟು. ಆ ಗೇಟಿನ ಮುಖಾಂತರ ನಾವೀಗ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಬನ್ನಿ. ಒಳಗಡೆ ಮೋಸ್ಟ್ಲಿ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಲೌ ಮಾಡೋದಿಲ್ಲ, ಬಟ್ ಇಲ್ಲಿವರೆಗೆ ನಾನಂತೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಬೇಡ ಅಂತ ಹೇಳ್ಬೋದು. ಸೊ ಅಲ್ಲಿ ನಾವೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಮೊದಲು ಇಲ್ಲಿ ಚಪ್ಪಲಿಗಳನ್ನು ಇಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಚಪ್ಪಲಿ ಸ್ಟ್ಯಾಂಡು, ಪಾದರಕ್ಷೆಗಳು ಇಡುವ ಸ್ಥಳ. ಸೊ ಇಲ್ಲಿಟ್ಟು ಇಲ್ಲಿಂದ ಮುಂದೆ ಹೋಗೋಣ ಈಗ. ಸೊ ಈ ಥರ ಇಲ್ಲಿ ನೀವು ಇರ್ಬೋದು. ಈಗ ನಾವು ಇಲ್ಲಿ ಕ್ಯೂ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಹಣ್ಣುಕಾಯಿ ಸೇವೆಯನ್ನು ಮಾಡಿಸುವವರು ಇಲ್ಲಿಯೇ ಹಣ್ಣುಕಾಯಿಯನ್ನು ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ಭಕ್ತಾದಿಗಳು ಪರ್ಸ್, ಮೊಬೈಲ್. ನಾವು ಹಣ್ಣುಕಾಯಿ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಈಗ ಮುಂದೆ ಎಂಟ್ರಿ ಆಗ್ತಾ ಇದ್ದೀವಿ. ಮುಂದೆ ನೋಡೋಣ ಬೇರೆ ಯಾವುದಾದ್ರೂ ಸೇವೆಗಳಿದೆಯಾ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ನೋಡ್ತಾ ಇದ್ದೀವಿ. ಇನ್ನೂ ನಾವು ಕ್ಯೂ ಅಲ್ಲಿದ್ದೀವಿ. ಸರಿ ಸುಮಾರು ಈಗ ಆಗಲೇ ಅರ್ಧ ಗಂಟೆ ಮೇಲಾಗೋಯ್ತು. ಕ್ಯೂ ಇಲ್ಲಿ ಇನ್ನೂ ನಡೀತಾನೆ ಇದ್ದೀವಿ. ಆಗ್ಬೋದು ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ ಅಂದರೂ ಸಹಿತ ನಮಗೆ ಬೇಗ ದರ್ಶನ ಆಗ್ತದೆ ಅಂತ ಅಂದ್ಕೊತೀನಿ. ಇಲ್ಲಿ ನಿಮಗೆ ಪಕ್ಕದಲ್ಲೇ ಕಾಣ್ತಾ ಇರೋದು ಅನ್ನಪೂರ್ಣ. ಇಲ್ಲಿಯೇ ನಿಮಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಒಂದು ಕಿಚನ್ ಅಂತ ಹೇಳ್ಬೋದು, ಅಡುಗೆ ಮನೆ. ಇಲ್ಲಿ ಅನ್ನ ಪ್ರಸಾದವನ್ನು ಪ್ರತಿನಿತ್ಯ ಕೊಡಲಾಗುತ್ತೆ. ದರ್ಶನ ಮುಗಿಸ್ಕೊಂಡು ಈಗ ನಾವು ಕೆಳಗಡೆ ಬಂದ್ವಿ. ಇದು ನೋಡಿ, ಇಲ್ಲಿ ಯಾರಾದರೂ ಅಂಗವಿಕಲರಿದ್ದರೆ ಅವ್ರಿಗೆ ಇಲ್ಲಿಂದ ಹತ್ಕೊಂಡು ಹೋಗೋಕ್ಕೆ ದಾರಿ. ಮೆಟ್ಲು ಹತ್ತಕ್ಕಾಗೋದಿಲ್ಲ ಅಂದರೆ ಅವ್ರು ಆರಾಮಾಗಿ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ನೋಟ. ಜಯ ಮಂಜುನಾಥ. ಸೊ ಈ ಕಡೆಯಿಂದ ನಿಮಗೆ ದಾರಿ ಕೂಡ ಇದೆ.
ಸಮಯ 6:30. ಅಲ್ಲಿ ಒಂದು ಗಡಿಯಾರ ಕಾಣ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ದೇವಸ್ಥಾನ ಇದು. ಮಂಜುನಾಥನ ಆಶೀರ್ವಾದ ಎಲ್ಲರ ಮೇಲೆ ಇರುವಂತ ನಾನು ಕೂಡ ಆಶಿಸ್ತೇನೆ. ನಮ್ಮ ತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಆ ಮಂಜುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸ್ತೀನಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ಅದು ನಿಮಗೆ ವೀರೇಂದ್ರ ಹೆಗಡೆಯವರ ಒಂದು ವಾಸಸ್ಥಾನ, ಅಂದರೆ ಮನೆ ಅಂತಲೇ ಹೇಳ್ಬೋದು. ಅದರ ಪಕ್ಕ ಇರೋದು ನಿಮಗೆ ಅನ್ನಪೂರ್ಣೇಶ್ವರಿ ಕಿಚನ್ನು, ಅಂದರೆ ಅಡುಗೆ ಮನೆ. ಅಲ್ಲೇ ನಿಮಗೆ ಎಲ್ಲರಿಗೂ ಅನ್ನಪ್ರಸಾದ ಕೂಡ ಸಿಗೋದು. ಎಲ್ಲ ಭಕ್ತಾದಿಗಳು ಇನ್ನೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸುಮಾರು 6:30 ಆಗಿದೆ ಈಗ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಪರವಾಗಿಲ್ಲ. ಬಟ್ ಕಂಪೇರಿಟಿವ್ಲಿ ತುಂಬ ಕಡಿಮೆ, ನಮಗೆ ಹೆಚ್ಚು ಕಡಿಮೆ ಒಂದು 45 ನಿಮಿಷದಲ್ಲಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಹೋದರೆ ನಿಮಗೆ ಇನ್ನೂ ಹಲವಾರು ಛತ್ರಗಳು ಸಿಗ್ತವೆ, ಗೆಸ್ಟ್ ಹೌಸ್ಗಳು, ರೂಮ್ಸ್ಗಳೆಲ್ಲ ಸಿಗ್ತವೆ. ಲೆಫ್ಟಲ್ಲಿ ಹೋದರೆ ನಿಮಗೆ ಮಾರುಕಟ್ಟೆ ಸಿಗುತ್ತೆ. ಇಲ್ಲಿ ಇದೇ ಮೇನು ರೋಡು. ಇಲ್ಲೇ ಮುಂದೆ ಹೋದರೆ ಅಣ್ಣಪ್ಪನ ದೇವಸ್ಥಾನ ಕೂಡ ಇದೆ, ಅದು ಕೂಡ ನಿಮ್ಗೆ ಭೇಟಿ ಕೊಡುತ್ತೀನಿ. ಅಲ್ಲೂ ಕೂಡ ನಾವು ಹೋಗೋಣ. ಇಲ್ಲಿವರೆಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮಂಜುನಾಥ ಅಂತ ಕೂಡ ಬರೀರಿ. ಇದು ಇಲ್ಲಿಯ ಒಂದು ಅದ್ಭುತವಾದ ನೋಟ.